ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಎಲ್ರಿಗೂ ಕೂಡ ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ಮಂತ್ರಾಲಯಕ್ಕೆ ನೀವು ಹೋದಾಗ ಅಲ್ಲಿ ರಾಯರ ಅನುಗ್ರಹಕ್ಕಾಗಿ ಏನೆಲ್ಲ ಸೇವೆಗಳನ್ನು ನೀವು ಮಾಡಬಹುದು ಅಥವಾ ತಿಳಿದೋ ತಿಳಿದಲೇನೋ ಅಲ್ಲಿ ಯಾವ ಸೇವೆಗಳನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು ಅನ್ನುವಂತಹ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ನಿಮಗೆ ಕೊಡ್ತೀನಿ. ಬನ್ನಿ ನೋಡಿ. ನೀವು ಏನು ತಿಳ್ಕೊಬೇಕಾಗಿರೋದು ಅಲ್ಲಿ ಅಂತಂದರೆ, ನಾವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಸಾಕ್ಷಾತ್ ಗುರುರಾಯರ ಎದುರುಗಡೆ ನಾವಿರ್ತೀವಿ. ನಿಮ್ಮ ಪ್ರತಿ ಚಲನವಲನವನ್ನು ರಾಯರು ಗಮನಿಸ್ತಾ ಇರ್ತಾರೆ ಅನ್ನುವಂತಹದ್ದು. ಅಲ್ಲಿ ಇರುವಂತಹ ಒಂದು ಪ್ರತಿ ಕ್ಷಣವೂ ಕೂಡ ನೀವು ರಾಯರಿಗೆ ಸಂಬಂಧಪಟ್ಟಂತೆ ಏನಾದರೂ ಸೇವೆನ ಮಾಡಿ ರಾಯರ ಅನುಗ್ರಹವನ್ನು ನಾವು ಹೊಂದಬೇಕು. ಎಷ್ಟೋ ದೂರಗಳಿಂದ ನಾವು ಹೋಗಿರ್ತೀವಿ, ಕಿಲೋಮೀಟ್ರ್ ಗಟ್ಟಲೆ. ನಮಗೆ ಫೋಟೋ ತಕ್ಕೊಳ್ಳಿಕ್ಕೆ, ವಿಡಿಯೋ ತಕ್ಕೊಳ್ಳಿಕ್ಕೆ ಬೇರೆಲ್ಲ ಜಾಗಗಳು ಸಿಗುತ್ತೆ. ಆದರೆ ನಮ್ಮ ಕಷ್ಟದ ಗಂಟನ್ನು ಕಳೆದುಕೊಂಡು ಬಂದು ಮುಂದೆ ನಮ್ಮ ಜೀವನವನ್ನು ಸರಿ ಮಾಡಿಕೊಳ್ಳಿಕ್ಕೆ ಎಲ್ಲ ಜಾಗಗಳಲ್ಲೂ ನಮಗೆ ಅದೃಷ್ಟ ಅನ್ನುವಂತಹದ್ದಿರಲ್ಲ. ಆದರೆ ಮಂತ್ರಾಲಯದಲ್ಲಿ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಕೇವಲ ಫೋಟೋ ಅಥವಾ ವಿಡಿಯೋ ತಕ್ಕೊಳ್ಳಿಕ್ಕೆ ನಾವು ಅಲ್ಲಿ ಹೋಗಿರೋದು ಅನ್ನೋ ರೀತಿಯಲ್ಲಿ ವರ್ತಿಸೋದು ಬಿಟ್ಟು, ರೀಲ್ಸ್ಗಳನ್ನು ಮಾಡೋದು ಬಿಟ್ಟು, ಅಲ್ಲಿರುವಂತಹ ಪ್ರತಿ ಕ್ಷಣವೂ ಕೂಡ ರಾಯರನ್ನು ಸ್ಮರಿಸಿ ಸೇವೆ ಮಾಡಬೇಕು. ಅದನ್ನು ಬಿಟ್ಟು ನಾವು ರಾಯರ ಎದುರುಗಡೆ ಇದ್ದೀವಿ ಅಥವಾ ಅವರ ಒಂದು ಪವಿತ್ರವಾದಂತಹ ಜಾಗದಲ್ಲಿದ್ದೀವಿ ಅನ್ನುವಂತಹದ್ದನ್ನು ಮರೆತು ಮನಸ್ಸೋ ಇಚ್ಛೆ ನೀವು ವರ್ತಿಸಿ ಕುಣಿದು ಕುಪ್ಪಳಿಸಿ ಅಥವಾ ಅಲ್ಲೇ ತಿಂದು ಉಂಡು ಆ ಪೇಪರ್ಸ್ಗಳನ್ನೆಲ್ಲ ಬಿಸಾಕಿ ಎಂಜಲ್ ಕೈಯೆಲ್ಲ ಆ ಪ್ರಾಂಗಣದಲ್ಲಿ ತೊಳೆದು ಬೇಕಾಬಿಟ್ಟು ವರ್ತನೆ ಮಾಡಿ ಮನೆಗೆ ಬಂದ್ರಿ ಅಂತಂದರೆ, ಮನೆಗೆ ಬಂದಂತಹ ಒಂದಷ್ಟು ದಿವಸಗಳಲ್ಲೇ ಇಲ್ಲದಂತಹ ಕಷ್ಟಗಳು ನಿಮ್ಮನ್ನು ಕಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಮಂತ್ರಾಲಯಕ್ಕೆ ಹೋದಾಗ ಬಹಳ ಜಾಗ್ರತೆಯಿಂದ ಇದ್ದು ರಾಯರ ಅನುಗ್ರಹ ಪಡೆದುಕೊಂಡು ಬನ್ನಿ. ಅವರ ಕೋಪಕ್ಕೆ ಗುರಿಯಾಗಿ ಬರಬೇಡಿ. ಇನ್ನು ಮಂತ್ರಾಲಯದಲ್ಲಿ ಏನೆಲ್ಲ ಸೇವೆಗಳನ್ನ ಮಾಡಬಹುದು ಅಂತ ಹೇಳ್ತೀನಿ ಬನ್ನಿ. ಇವೆಲ್ಲ ಬಹಳ ಬೇಗ ಫಲ ಕೊಡುವಂತಹ ಸೇವೆಗಳು ನಿಮಗೆ. ಮೊದಲನೇದಾಗಿ ಉರುಳು ಸೇವೆ. ಗಂಡಸರು ಮಾಡುವಂತಹದ್ದು ಈ ಸೇವೆ ಅತ್ಯಂತ ಶ್ರೇಷ್ಠವಾದಂತಹ ಸೇವೆ. ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಈ ಸೇವೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಹೆಣ್ಮಕ್ಳು ಉರುಳು ಸೇವೆಯನ್ನು ಮಾಡಬಾರ್ದು. ಈ ಸೇವೆನ ನೀವೇನಾದರೂ ಗಂಡು ಮಕ್ಕಳು ಮಂತ್ರಾಲಯಕ್ಕೆ ಹೋದಾಗ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡ್ರೆ, ಅಂದರೆ ನಾವೀಗ ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೋತೀವಿ. ಮೊದಲೇ ನೀವು ತೀರ್ಮಾನ ಮಾಡ್ಕೋತೀರ, ಈ ಸರ್ತಿ ಹೋದಾಗ ನಾನು ಮಂತ್ರಾಲಯದಲ್ಲಿ ಉರುಳು ಸೇವೆಯನ್ನು ಮಾಡಬೇಕು ಅಂತ ಹೇಳಿ. ಆ ರೀತಿ ನೀವೇನಾದರೂ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೀರಾ ಅಂತಂದರೆ ಒಂದು ವಾರ ಮೊದಲಾಗೇನೆ ನಾನ್ ವೆಜ್ಜನ್ನು ಬಿಟ್ಬಿಡಿ. ಬಹಳ ಒಳ್ಳೆಯದು. ಅಂದರೆ ಮಂತ್ರಾಲಯಕ್ಕೆ ಹೋಗೋ ಮೊದಲು ಒಂದು ವಾರ ನಾನ್ ವೆಜ್ಜನ್ನು ಬಿಟ್ಟು ಈ ಸೇವೆಯನ್ನು ಮಾಡಿ. ಮಂತ್ರಾಲಯಕ್ಕೆ ಹೋದಾಗ ಬೆಳಗ್ಗೆ 8 ಗಂಟೆ ಒಳಗಡೆ ಈ ಸೇವೆಯನ್ನು ಮುಗಿಸ್ಕೊಂಡ್ಬಿಡ್ಬೇಕು. ಯಾರೆಲ್ಲ ಈ ಸೇವೆ ಮಾಡ್ತೀರಾ, ಕಂಪಲ್ಸರಿ ನೀವು ಮಂತ್ರಾಲಯದಲ್ಲಿ ಇರುವಂತಹ ತುಂಗಾ ನದಿ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡ್ಕೊಂಡು ಬರಬೇಕು. ಬಹಳಷ್ಟು ಜನ ಮಾಡುವಂತಹ ತಪ್ಪೇನೆಂದರೆ, ಏನು ನದಿ ನೀರಿನಲ್ಲಿ ಮುಳುಗಿ ಎದ್ದು ಬರ್ತೀರಾ ಅದೇ ಒದ್ದೆ ಬಟ್ಟೆನಲ್ಲೇನೆ ಉರುಳು ಸೇವೆ ಮಾಡ್ತೀರಾ. ಆ ರೀತಿ ಮಾಡಬಾರ್ದು. ಸ್ನಾನ ಮಾಡ್ಕೊಂಡು ಬಂದಂತಹ ಒದ್ದೆ ಬಟ್ಟೆಯನ್ನು ಬದಲಾಯಿಸಿ ಮಡಿ ಬಟ್ಟೆನ ಹಾಕ್ಕೊಂಡು ಬರಬೇಕು. ಪಂಚೆನ ಉಟ್ಕೊಂಡು ಮಾಡಬೇಕು. ಪ್ಯಾಂಟ್ಗಳು ನಿಕ್ಕರ್ಗಳಲ್ಲಿ ಬರ್ಮೋಡಗಳಲ್ಲಿ ಮಾಡಲಿಕ್ಕೆ ಹೋಗಬೇಡಿ.
ಮೊದಲು ಈ ಸೇವೆ ಮಾಡೋದಕ್ಕಿಂತ ಮುಂಚೆ ರಾಯರೆದುರುಗಡೆ ನಿಂತು ಹೊರಗಡೆ ಅಂದರೆ ಪ್ರಾಂಗಣದಲ್ಲಿ ಯಾವ ಕಷ್ಟ ನೀವು ಪರಿಹಾರಾರ್ಥ ಮಾಡ್ಕೋಬೇಕು ಅಂತ ಹೇಳಿ ಈ ಸೇವೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ರಾಯರಲ್ಲಿ ಕೇಳಿಕೊಂಡು ಪ್ರಾರ್ಥನೆ ಮಾಡಿ ಉರುಳು ಸೇವೆ ಪ್ರಾರಂಭ ಮಾಡ್ಕೊಳ್ಳಿ. ರಾಯರ ಮಂತ್ರಾಲಯದ ಪ್ರಾಂಗಣ ತುಂಬ ದೊಡ್ಡದಿದೆ, ಒಂದು ಸುತ್ತು ಹಾಕುವಂತಹದ್ದು ಅಷ್ಟು ಸುಲಭವಲ್ಲ. ಈ ರೀತಿ ನೀವು ಪ್ರಾರಂಭ ಮಾಡಿಕೊಂಡಾಗ ಕೆಲವರಿಗೆ ವಾಂತಿ ಬಂದ ಹಾಗಾಗುತ್ತೆ, ತಲೆ ಸುತ್ತದಾಗ ಆಗುತ್ತೆ, ಅಥವಾ ಹೊಟ್ಟೆ ತುಂಬ ಸಂಕಟ ಆಗಿ ಇನ್ನು ನಮ್ಮ ಕೈಲಿ ಮಾಡಲಿಕ್ಕೆ ಆಗಲ್ಲ ಅನ್ನೋ ಹಾಗೇನಾದರೂ ಆದರೆ ಅರ್ಧ ಸುತ್ತು ಹಾಕಿ ಬಿಟ್ಬಿಡಿ. ಅಂದರೆ ಈಗ ನೀವು ಫಸ್ಟ್ ಮೇಯ್ನ್ ರಾಯರ ಎದುರುಗಡೆ ನಿಂತು ಪ್ರಾರಂಭ ಮಾಡಿದ್ರೆ ಕರೆಕ್ಟಾಗಿ ರಾಯರ ಹಿಂಭಾಗ ಅಲ್ಲಿಗೆ ಬಿಡಬಹುದು. ಇಲ್ಲ ರಾಯರು ನಿಮಗೆ ಶಕ್ತಿ ಕೊಟ್ಟಿದ್ದಾರೆ, ಏನೂ ಕೂಡ ತೊಂದರೆ ಅಲ್ಲಿ ಆಗ್ತಾ ಇಲ್ಲ ಅಂತಂದರೆ ಸಂಪೂರ್ಣವಾಗಿ ಆ ಪ್ರಾಂಗಣದ ಒಂದು ಸುತ್ತು ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನು ಎರಡನೆಯ ಸೇವೆ ಪ್ರದಕ್ಷಿಣೆ ಸೇವೆ. ಇದನ್ನು ಗಂಡ್ಮಕ್ಳು ಕೂಡ ಮಾಡಬಹುದು ಮತ್ತು ಹೆಂಗಸರು ಕೂಡ ಮಾಡಬಹುದು. ಈ ಸೇವೆನೂ ಕೂಡ ಆದಷ್ಟು ಬೆಳಗ್ಗೆ ಮಾಡ್ಕೊಳ್ಳಿ. ರಾಯರಿಗೆ ಸಂಬಂಧಪಟ್ಟ ಯಾವುದೇ ಸೇವೆಯನ್ನು ನಾವು ಬೆಳಗ್ಗೆ ಮಾಡಿದ್ರೇ ಶುಭ. ಅದು ನೀವು ಹೆಜ್ಜೆ ನಮಸ್ಕಾರ ಮಾಡಿ, ಇಲ್ಲ ಪ್ರದಕ್ಷಿಣೆ ನಮಸ್ಕಾರ ಮಾಡಿ, ಇಲ್ಲ ಉರುಳು ಸೇವೆನೇ ಮಾಡಿ, ಉಪವಾಸವಿದ್ದು ಮಾಡಿದ್ರೆ ಅದು ಶ್ರೇಷ್ಠ. ನೋಡಿ, ಮಂತ್ರಾಲಯದಲ್ಲಿ ಇತ್ತೀಚೆಗೆ ತುಂಬ ಜನ ಸೇರ್ತಾರೆ. ನೀವು ಈ ಉರುಳು ಸೇವೆ, ಈ ಸೇವೆಗಳೆಲ್ಲ ಮಾಡುವಾಗ ಬೆಳಗ್ಗೆನೇ ಬೇಗ ಎದ್ದು ಹೋಗಿ ಒಳಗಡೆ ಎಂಟ್ರೆನ್ಸ್ ಒಳಗಡೆ ಹೋಗಿಬಿಡಬೇಕು. ಆಗ ಈ ಸೇವೆ ಬೇಗ ಮುಗಿಸ್ಕೋಬಹುದು. ಇಲ್ಲಾಂದರೆ ನೀವು ಒಂದು ಹೆಜ್ಜೆ ನಮಸ್ಕಾರ ಹಾಕ್ತಿದ್ರು, ಉರುಳು ಸೇವೆ ಮಾಡ್ತಿದ್ರು, ಜನ ತುಂಬ ಅಡ್ಡಲಾಗಿ ಬರ್ತಾರೆ. ಕ್ಲೀನಾಗಿ ನಾವು ಮಾಡ್ಲಿಕ್ಕೆ ಆಗೋದೇ ಇಲ್ಲ, ತುಂಬ ಜನ ಆದಂಗೆ. ನೀವು ಬೆಳಗ್ಗೆನೇ ಒಳಗಡೆ ಹೋದರೆ ನೀವು ನೀಟಾಗಿ ಈ ಸೇವೆಗಳನ್ನು ಮುಗಿಸ್ಕೋಬಹುದು, ನಾನು ನೋಡಿದ ಮಟ್ಟಕ್ಕೆ. ಇನ್ನು ಈ ಪ್ರದಕ್ಷಿಣೆ ನಮಸ್ಕಾರದ ಸೇವೆ ಅಂತಂದರೆ ಮೊದಲು ರಾಯರ ಎದುರುಗಡೆ ನಿಂತ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕು, ಏನು ಕಷ್ಟಗಳಿದೆ, ಯಾವ ಇಷ್ಟಾರ್ಥ ಪರಿಹಾರಾರ್ಥವಾಗಿ ನೀವು ಈ ಸೇವೆ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಇಡೀ ಪ್ರಾಂಗಣದ ಸುತ್ತ 3 ಸುತ್ತು ಬರುವಂತಹದ್ದು, ಇಲ್ಲ 5 ಸುತ್ತು ಬರುವಂತಹದ್ದು, ಇಲ್ಲ 9 ಸುತ್ತು ಪ್ರದಕ್ಷಿಣೆ ಬರುವಂತಹದ್ದನ್ನು ನೀವು ಮಾಡ್ಕೋಬಹುದು. ನೀವು ರಾಯರಿಗೆ ಸಂಬಂಧಪಟ್ಟಂತೆ ಏನೇ ಸೇವೆ ಮಾಡ್ತಾಯಿದ್ರು ಹೆಂಗಸರು ಸೀರೆ ಉಟ್ಟು ಮಾಡಬೇಕು, ಗಂಡಸರು ಪಂಚೆಯನ್ನು ಧರಿಸಿ ಮಾಡುವಂತಹದ್ದು ಶುಭ. ಹೊರತುಪಡಿಸಿ ಹೆಣ್ಮಕ್ಳು ನೀವು ಚೂಡಿದಾರ ಹಾಕ್ಕೊಳ್ಳುವಂತಹದ್ದು ಅಥವಾ ಜೀನ್ಸ್ ಪ್ಯಾಂಟು ಟೀ ಶರ್ಟ್ಗಳನ್ನು ಹಾಕ್ಕೊಂಡು ರಾಯರ ಸೇವೆಯನ್ನು ಮಾಡಿದ್ರೂ ಒಂದೇ ಬಿಟ್ಟರೂ ಒಂದೇ. ಈಗ ಮೈಕ್ಗಳಲ್ಲೇ ಹೇಳ್ತಾರೆ, ಸೀರೆ ಉಟ್ಕೊಂಡು ಬನ್ನಿ, ಇಲ್ಲ ಚೂಡಿದಾರ ಹಾಕ್ಕೊಂಡು ಬನ್ನಿ, ಜೀನ್ಸ್ ಪ್ಯಾಂಟು ಆ ಥರದ್ದೆಲ್ಲ ಹಾಕ್ಕೊಂಡ್ರೆ ರಾಯರ ದರ್ಶನಕ್ಕೆ ಒಳಗಡೆ ಅಲೋ ಮಾಡೋದಿಲ್ಲ ಅಂತ ಹೇಳಿ. ಸೊ ನೀವು ಹೋಗುವಾಗ ಜೀನ್ಸ್ ಪ್ಯಾಂಟ್ಗಳನ್ನೆಲ್ಲ ದಯಮಾಡಿ ಹಾಕ್ಕೊಂಡು ಹೋಗಬೇಡಿ. ಮದುವೆ ಆಗಿಲ್ದಿದ್ದ ಹೆಣ್ಮಕ್ಳು ಕೂಡ ವಯಸ್ಸಿಗೆ ಬಂದಂತಹವರಾದರೆ ಸೀರೆ ಉಟ್ಕೊಂಡೇ ಸೇವೆ ಮಾಡಬಹುದು. ಇಲ್ಲ ಸ್ವಲ್ಪ ಸಣ್ಣ ಹೆಣ್ಮಕ್ಳು ಅಂತಂದರೆ ಲಂಗ ದಾವಣಿ ಹಾಕ್ಕೊಂಡು ಸೇವೆಯನ್ನು ಮಾಡಬಹುದು. ಅಂದರೆ ಲೆಹಂಗ ಎಲ್ಲ ಹೇಳ್ತಾರಲ್ಲ ಆ ರೀತಿ. ತುಂಬ ಸಣ್ಣ ಮಕ್ಕಳ ಕೈಯಲ್ಲಿ ಹೆಜ್ಜೆ ನಮಸ್ಕಾರ ಎಲ್ಲ ರಾಯರಿಗೆ ಮಾಡಿಸ್ಲಿಕ್ಕೆ ಹೋಗಬೇಡಿ. ಒಂದು ಸುತ್ತು ಪ್ರದಕ್ಷಿಣೆ ಮಾಡಿಸಿ ಮಕ್ಕಳಿಂದ ಸಾಕಾಗತ್ತೆ. ಇನ್ನು ನೋಡಿ, ಇದು ಹೆಜ್ಜೆ ನಮಸ್ಕಾರದ ಸೇವೆ. ಈಗ ನಾನು ತೋರಿಸ್ತಾ ಇರುವಂತಹದ್ದು ಹೆಜ್ಜೆ ನಮಸ್ಕಾರ ಅಂತಂದರೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟುಕೊಂಡು ಮಾಡಿದ್ರೆ ಯಾವುದೇ ಫಲ ಇಲ್ಲ. ಈ ಸೇವೆನೂ ಕೂಡ 8 ಗಂಟೆ ಒಳಗಡೆ ನೀವು ಮುಗಿಸ್ಕೋಬೇಕಾಗತ್ತೆ. ಜೊತೆಯಲ್ಲಿ ನೋಡಿ, ಈ ರೀತಿ ಒಂದು ಹೆಜ್ಜೆ ಇಟ್ಟು ಮಂಡಿ ಊರಿ ನೆಲಕ್ಕೆ ಬಾಗಿ ನಮಸ್ಕಾರ ಮಾಡುವಂತಹದ್ದು ಹೆಜ್ಜೆ ನಮಸ್ಕಾರ. ಇದು ಕೂಡ ಇಡೀ ಒಂದು ಪ್ರಾಂಗಣದ ಸುತ್ತ ಮಾಡುವಂತಹದ್ದು ಅಷ್ಟು ಸುಲಭ ಅಲ್ಲ. ಮಂಡಿ ಊರಿ ಮಾಡಬೇಕು, ಸ್ವಲ್ಪ ಕಾಲುಗಳು ನೋವಾದ ಹಾಗೆ ಆಗುತ್ತೆ. ಸಂಕಲ್ಪ ಮಾಡ್ಕೋಬೇಕು. ಮೊದಲು ರಾಯರ ಎದುರುಗಡೆ ನಿಂತು ಫಸ್ಟ್ ಸಂಕಲ್ಪ ಮಾಡಿಕೊಂಡು ಈ ರೀತಿ ಹೆಜ್ಜೆ ನಮಸ್ಕಾರ ಮಾಡ್ತೀನಿ, ನನ್ನ ಈ ಕಷ್ಟಗಳೆಲ್ಲವನ್ನು ಕಳೀರಿ ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಹೆಜ್ಜೆ ನಮಸ್ಕಾರ ಮಾಡಿ. ಇದನ್ನು ಹೆಣ್ಮಕ್ಳು ಗಂಡಸರು ಇಬ್ಬರು ಕೂಡ ಮಾಡಬಹುದು. ಇನ್ನು ನೆಕ್ಸ್ಟು 4ನೇ ಸೇವೆ, ನೀವು ಮಂತ್ರಾಲಯದಲ್ಲಿ ಕೂಡ 5 ಅಥವಾ 9 ಮಣ್ಣಿನ ದೀಪಗಳನ್ನು ಬೆಳಗಬಹುದು. ಹೊಸ ದೀಪಗಳನ್ನ ತಗೊಂಡು ಹೋಗಿ ಒಂದು ಕಪ್ನಲ್ಲಿ ತುಪ್ಪದಲ್ಲಿ ಬತ್ತಿಗಳನ್ನು ನೆನೆಸ್ಕೊಂಡು ತಗೊಂಡು ಹೋಗಿ, ಹೊರಗಡೆ ಒಂದು ಯೂಸ್ ಆ್ಯಂಡ್ ಥ್ರೋ ಪ್ಲೇಟನ್ನು ತಗೊಂಡು ಎಲ್ಲ ರೆಡಿ ಮಾಡಿ ತಗೊಂಡು ಹೋಗಿರಬೇಕು. ನೀವು ಆ ದೀಪಗಳಿಗೆ ತುಪ್ಪದ ಬತ್ತಿಗಳನ್ನು ಹಾಕಿ ಬೆಳಗಿ ಒಳಗಡೆ ಅಲೋ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಎಂಟ್ರೆನ್ಸ್ ಒಳಗಡೆ ಯಾರು ಕೂಡ ಕೇಳಲಿಕ್ಕೆ ಬರೋದಿಲ್ಲ. ಇಲ್ಲ ಹೊರಗಡೆ ಮಾಡಿಕೊಂಡು ರಾಯರಿಗೆ ಬೆಳಗಿ, ಮಠದಲ್ಲಿ ಬೆಳಗಬಹುದು ಮಣ್ಣಿನ ದೀಪಗಳನ್ನು, ಮನೆಯಲ್ಲಿ ಬೆಳಗಬಾರ್ದು. 5 ಅಥವಾ 9 ಮಣ್ಣಿನ ದೀಪಗಳನ್ನು ನಿಮ್ಮ ಕಷ್ಟಗಳನ್ನು ರಾಯರ ಹತ್ರ ಹೇಳಿಕೊಂಡು ಹಚ್ಚಿ ರಾಯರಿಗೆ ಬೆಳಗ್ಬಿಟ್ಟು ಅದು ಪೂರ್ತಿ ಉರಿಯೋವರೆಗೂ ಕೆಳಗಡೆ ಇಡಿ. ಹುರಿದಿದ್ದಾದಮೇಲೆ ಅದನ್ನು ಹಿಂದೆ ತುಂಗಾ ನದಿ ಇರುತ್ತಲ್ವ, ತಗೊಂಡೋಗಿ ಆ ನದಿಗಳಿಗೆ ಬಿಟ್ಟುಬಿಡಬಹುದು ಆ ದೀಪವನ್ನು. ಇದು ಕೂಡ ಒಳ್ಳೆಯ ಸೇವೆ.
ಇದನ್ನು ಹೊರತುಪಡಿಸಿ ಇನ್ನೂ ಒಂದು ಬಹಳ ಶ್ರೇಷ್ಠವಾದಂತಹ ಸೇವೆಯನ್ನು ಹೇಳ್ತೀನಿ. ಪ್ರಾಂಗಣದಲ್ಲಿ ಕುತ್ಕೊಂಡು ರಾಯರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ನಾಮಜಪವನ್ನು ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ 108 ಬಾರಿ ಹೇಳ್ಕೊತೀನಿ, ಇಲ್ಲ 501 ಬಾರಿ ಹೇಳ್ಕೊತೀನಿ, ಇಲ್ಲ ಅಂದರೆ 1001 ಬಾರಿ ಹೇಳ್ಕೊಳ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಪ್ರಾಂಗಣದಲ್ಲಿ ಯಾರೂ ಸ್ವಲ್ಪ ಡಿಸ್ಟರ್ಬ್ ಮಾಡದಿಲ್ಲದಂತಹ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಿ. ತುಂಬ ಜನ ಸೇರೋದ್ರಿಂದ ನೀವು ಅಲ್ಲಿ ಎಲ್ರಿಗೂ ಕೈಗೆ ತಗಲೋ ಹಾಗೆ ಕೂತ್ಕೊಂಡ್ರೆ ಎಬ್ಬರಿಸ್ತಾರೆ. ಮಧ್ಯದಲ್ಲಿ ಎದ್ದೇಳುವಂತಹದ್ದು ಅಷ್ಟು ಸೂಕ್ತವಲ್ಲ. ಯಾರೂ ಕೂಡ ನಿಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು. ಆ ರೀತಿ ಸ್ವಲ್ಪ ಹೊರಗಡೆ ಅಂದರೆ ಜನಗಳಿಗೆ ಕಾಲು ಕೈ ತಗಲ್ದ ಹಾಗೆ ಸ್ವಲ್ಪ ಹೊರಭಾಗಕ್ಕೆ ಕೂತು ಮಾಡಬಹುದು ರಾಯರ ನಾಮಜಪವನ್ನು. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಇದು ಬಹಳ ಶ್ರೇಷ್ಠವಾದಂತಹ ಸೇವೆ. ಮಂತ್ರಾಲಯದಲ್ಲಿ ರಾಯರ ಎದುರುಗಡೆ ಕೂತ್ಕೊಂಡು ಈ ರೀತಿ ನಾವು ರಾಯರ ಜಪವನ್ನು ಮಾಡುವಂತಹದ್ದು ಬಹಳ ಬೇಗ ನಮಗೆ ಫಲವನ್ನು ಕೊಡುತ್ತೆ. ಇನ್ನು ಯಾವ ಸೇವೆಗಳನ್ನು ನೀವು ಮಾಡಬಾರ್ದಪ್ಪ ಮಂತ್ರಾಲಯದಲ್ಲಿ ಅಂತಂದರೆ ನೋಡಿ, ಹೆಣ್ಮಕ್ಳು ಉರುಳು ಸೇವೆ ಮಾಡಬಾರ್ದು, ಅದು ಕರ್ಮ ಬಂದುಬಿಡುತ್ತೆ. ನಮಗೆ ಒಳ್ಳೆಯದಾಗೋದಕ್ಕಿಂತ ಅಲ್ಲಿ ಉರುಳು ಸೇವೆ ಮಾಡಿದ್ರೆ ಕರ್ಮ ಅಂತಲೇ ನಮಗೆ ಹೇಳಬಹುದು. ಮತ್ತು ಆಗಲೇ ಹೇಳಿದೆ, ಜೀನ್ಸ್ ಪ್ಯಾಂಟು, ಚೂಡಿದಾರು, ವೆಸ್ಟರ್ನ್ ಡ್ರೆಸ್ಗಳಲ್ಲಿ ಹೆಣ್ಮಕ್ಳು ಸೇವೆ ಮಾಡಬೇಡಿ. ಗಂಡಸರು ಕೂಡ ಆದಷ್ಟು ರಾಯರ ದರ್ಶನಕ್ಕೆ ಹೋಗುವಾಗ ಜೀನ್ಸ್ ಪ್ಯಾಂಟು ಹಾಕ್ಕೊಂಡು ಹೋಗಬೇಡಿ. ಪಂಚೆ ಧರಿಸಿನೇ ರಾಯರ ದರ್ಶನಕ್ಕೆ ಹೋಗಬೇಕು, ಅದೇ ನಿಮಗೆ ಶ್ರೇಷ್ಠ. ಇನ್ನು ಯಾರೋ ಮಾಡ್ತಾರೆ ನಾವು ಕೂಡ ಮಾಡಬೇಕು, ಯಾರೋ ಹೋಗ್ತಾರೆ ನಾವು ಕೂಡ ರಾಯರ ದರ್ಶನಕ್ಕೆ ಅಂತ ಹೇಳಿ ಹೋಗಬೇಡಿ. ಭಕ್ತಿಯಿಂದ ರಾಯರನ್ನ ನಂಬಿ ರಾಯರಿದ್ದಾರೆ ಅಂತ ಹೇಳಿ ರಾಯರ ಸೇವೆ ಮಾಡಿ ನೋಡಿ, ನಿಮ್ಮ ಜೀವನದ ದಿಕ್ಕೇ ಬದಲಾಗ್ತಾ ಹೋಗುತ್ತೆ. ರಾಯರು ನಿಮ್ಮ ಮೇಲೆ ಒಂದು ಸಾರ್ತಿ ಆದರೂ ಕೂಡ ಅವರ ಕೃಪಾ ಕಟಾಕ್ಷವನ್ನು ತೋರಿಸಿದ್ರೆ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ. ಅವರನ್ನು ನೀವು ಒಲಿಸ್ಕೋಬೇಕಷ್ಟೆ ಒಳ್ಳೆಯ ಮಾರ್ಗದಲ್ಲಿದ್ದು. ಎಲ್ರಿಗೂ ಕೂಡ ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ.